ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಆ್ಯಂಡ್ ಫಸ್ಟ್ ಏನು ಅಂತಂದರೆ, ಯಾರಿಗೆಲ್ಲ ನನ್ನ ವ್ಲಾಗ್ನ ನೋಡಿದ್ರೆ ಬೋರ್ ಆಗುತ್ತೆ ಅಥವಾ ಬೇಜಾರಾಗತ್ತೆ, ಸೇಮ್ ಇದೆಯಾ ಡಿಫ್ರೆಂಟ್ ಆಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಅಂದರೆ ಮೇಕಪ್ದು ಮಾಡ್ತೀನಿ, ಡೇ ಇನ್ ಮೈ ಲೈಫ್ ಮಾಡ್ತೀನಿ, ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ, ಆ್ಯಂಡ್ ಸಮ್ ಇನ್ಫಾರ್ಮೇಷನ್ಸ್ ವಿಡಿಯೋ ಮಾಡ್ತೀನಿ ರಿಲೇಟೆಡ್ ಯೂಟ್ಯೂಬ್ ಅಥವಾ ವಿಶ್ ಲಿಂಕ್, ಈ ಥರ ಏನು ಅನ್ಸುತ್ತೋ ಅದನ್ನು ಮಾಡ್ತಿರ್ತೀನಿ. ಆ್ಯಂಡ್ ನಿಮಗೇನಾದರೂ ಬೋರ್ ಆಗಿದ್ರೆ ಅಥವಾ ಇಲ್ಲ ಡಿಫ್ರೆಂಟಾಗಿ ಏನಾದರೂ ಮಾಡಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಹಾಲ್ ವಿಡಿಯೋ ಎಲ್ಲ ಬಿಟ್ಬಿಡಿ ಆಯಿತಾ. ಈ ಹಾಲು ಸ್ಯಾರಿ ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಆ್ಯಕ್ಚುಲಿ Q&A ಮಾಡಬೇಕು ಅಂತ ಅಂದ್ಕೊಂಡೆ ಲಾಸ್ಟ್ ವೀಕೇ, ಬಟ್ ಆಗಲಿಲ್ಲ. ಅದನ್ನು ಪೋಲ್ ಹಾಕ್ತೀನಿ. ಪೋಲ್ ಹಾಕಿದಾಗ ನಾನು ಫೋಟೋ ಅಥವಾ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಆವಾಗ ಹೋಗಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಲಲ್ಲಿ ನೀವು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಕೇಳ್ಬೋದು. ಇಲ್ಲಾಂದರೆ ಯೂಟ್ಯೂಬಲ್ಲೇ ಪೋಸ್ಟ್ ಹಾಕ್ತೀನಿ, ಅಲ್ಲೂ ಕೂಡ ನೀವು ಕೇಳ್ಬೋದು. ಎರಡನ್ನೂ ನಾನು ಇಟ್ಕೊಂಡು ಯಾವ್ದು ಜಾಸ್ತಿ ಕೇಳಿರ್ತಾರೆ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಪ್ಲೀಸ್ ಡಿಫ್ರೆಂಟಾಗಿರೋ ಕ್ವೆಶನ್ಸ್ನ ಕೇಳಿ, ಅಂದರೆ ನನ್ನ ಲೈಫ್ ಬಗ್ಗೆ ಕೇಳಿ ಆಯಿತಾ. ಸೊ ಐ ಆಮ್ ರೆಡಿ ಟು ಆನ್ಸರ್ ಎವ್ರಿ. ನಾನು ಪೋಲ್ ಹಾಕಿದಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಇವಾಗ ರೆಡಿ ಆಗಬೇಕು. ಎಲ್ಲಿಗೆ ಅಂದರೆ ನನ್ನ ಫ್ರೆಂಡು ಎಂಗೇಜ್ಮೆಂಟ್ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಅಡ್ರೆಸ್ಸೇ ನೋಡ್ಕೊಟ್ಟಿಲ್ಲ ನಾನು ಇನ್ನೂ ಸರಿಯಾಗಿ. ಇವಾಗ ನೋಡಿಕೊಂಡು ಹೊರಡಬೇಕು. 10:00 ಬನ್ನಿ ಅಂತ ಹೇಳಿದರು. 10:30 11 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ. ಸೊ ಇವಾಗ ಟೈಮ್ ಒಂದು 9:10 ಸಮಥಿಂಗ್ 9:15 ಏನೋ ಆಗ್ತದೆ. ರೆಡಿ ಆಗೋಣ. ನನ್ನ ಪರ್ಸ್ ಬೇರೆ ಕಳೆದೋಗ್ಬಿಟ್ಟಿತ್ತು, ಅದನ್ನು ಹುಡುಕ್ತಿದ್ದೆ. ಬಿಕಾಸ್ ಅದರಲ್ಲಿ ಎಲ್ಲನೂ ಇತ್ತು, ಲೈಕ್ ATM ಕಾರ್ಡ್ ಅದೆಲ್ಲನೂ ಇತ್ತು. ಸಿಕ್ತು. ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೇನೆ. ಸಿಂಪಲ್ಲಾಗಿ ಈ ಥರ ರೆಡಿ ಆಗಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಿದೆಯಾ? ಇಲ್ಲ, ಓಕೆ. ಕಾಣಿಸ್ತಿದೆಯಾ ನಿಮಗೂ ಗೊತ್ತಿಲ್ಲ ಡ್ರೆಸ್ಸು ನಿಮಗೆ. ಬಾಡಿ ಲೋಷನ್ ಅಪ್ಲೈ ಮಾಡ್ತೀನಿ, ಯಾವುದಕ್ಕೂ ಸೇಫರ್ ಸೈಡಿಗೆ. ಸನ್ಸ್ಕ್ರೀನ್ ನನ್ನ ಬ್ರೇಸ್ಲೆಟು ಅಯ್ಯೋ, ಯಾಕಪ್ಪ ಎಲ್ಲೂ ಕಾಣ್ತಾನೆ ಇಲ್ಲ. ನಾನು ನಿನ್ನೆ ಮೊನ್ನೆ ವಿಡಿಯೋಸ್ನೆಲ್ಲ ನೋಡಿದೆ, ಅದು ಯಾವುದ್ರಲ್ಲೂ ಬ್ರೇಸ್ಲೆಟೇ ಇಲ್ಲ, ಮನೇಲೂ ಇಲ್ಲ. ಅದು ಇವಾಗ ಸಿಗೋದು ಇಲ್ಲ, ತುಂಬ ತೆಳ್ಳಗಿತ್ತು. ಇದು ಬ್ರೇಸ್ಲೆಟ್ ಇತ್ತಲ್ಲ, ಬ್ರೇಸ್ಲೆಟ್ಟು ಅದು ಕಾಣ್ತಿಲ್ಲ, ಗೊತ್ತಿಲ್ಲ. ನಾನು ಹಾಕೊಂಡಿದ್ದೆ, ವಿಡಿಯೋದಲ್ಲಿ ನೋಡ್ದೆ ಇಲ್ಲ, ವಿಡಿಯೋದಲ್ಲಿ ನೋಡ್ದೆ ಇಲ್ಲ. ಮೊನ್ನೆ ವಿಡಿಯೋದಲ್ಲೆಲ್ಲ ನೋಡಿದೆ, ಶೂಟಿಂಗ್ ಹೋದಲ್ಲ ಅದರಲ್ಲೂ ಇಲ್ಲ. ಒಂದು ವಾರದಿಂದಲೂ ಇಲ್ಲ ಕೈ ಇರೋದು. ಇಲ್ಲ 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 ಬೈತಾನೆ. ಅವತ್ತು ನಾನು ವ್ಯಾಕ್ಸ್ ಮಾಡಬೇಕು ಅಂತ ಬಿಚ್ಚಿಟ್ಟಿದ್ದೆ, ಮತ್ತೆ ನಾನು ಹಾಕೊಂಡೆ ಕೈಗೆ.
ಅದು ನಮ್ಮಮ್ಮ ಮಾಡಿಸ್ಕೊಟ್ಟಿದ್ರೆ ನಮ್ಮಮ್ಮ ಹೇಳ್ತಾರೆ ಹೋದ್ರೆ ಹೋಯ್ತು ಬಿಡು ಏನು ಕಳಿತೀಯಾ ಏನು ಮಾಡೋಕ್ಕಾಗಲ್ಲ ದರಿದ್ರ ಹೋಯ್ತು ಅನ್ಕೋ ಅಂತಾರೆ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮಮ್ಮನೇ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಕಳ್ಕೊಟ್ಟಿರೋದು ಗೋಲ್ಡು. ನಮ್ಮಮ್ಮ ಅದೇ ಹೇಳ್ತಿದ್ರೆ ಎಂತೆಂಥದ್ದೋ ಕಳ್ಕೊಂಬಿಟ್ರಿ ಬಿಡು, ಇದೊಂದು ದೊಡ್ಡ ವಿಷಯನ ಆರಾಮಾಗಿ ಹೋಗ್ಬಿಟ್ಟು ಬಾ ಮಾಡ್ದಲ್ಲಿ ಯಾವ್ದ್ರಲ್ಲೂ ಇಲ್ಲ. ನಾನು ಶೂಟಿಂಗ್ ಬಂದಾಗ ಅವತ್ತೂ ಬ್ರೇಸ್ಲೆಟ್ ಇಲ್ಲ. ಅದು ಫುಲ್ ತೆಳು ಇತ್ತು ಆಯ್ತಾ, ನಾನು ಹಾಕೋದೇ ಕಾಣ್ತಿರ್ಲಿಲ್ಲ, ತುಂಬ ಸಣ್ಣ ಇತ್ತು. ಮತ್ತು ಕೊಕ್ಕಿ ಬಂದು ನಾವು ಸರ ಎಲ್ಲ ಹಾಕ್ತೀವಲ್ಲ ಆ ಥರ ಕೊಕ್ಕಿ. ಮೇ ಬಿ ಅದೇ ಎಲ್ಲೋ ಇದಾಗ್ಬಿಟ್ಟು ಲೈಕ್ ಲೂಸ್ ಆಗ್ಬಿಟ್ಟು ಬಿದ್ದೋಗಿದೆಯಾ ಏನೋ. ಸರಿ ಹೊರಡ್ತೀನಿ. ನನಗೆ ನಾನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೊರಟೆ ಆಯಿತಾ. ಬಟ್ ಹೊರಗಡೆ ಇದ್ದಾಗ ನನಗೇನು ಅಷ್ಟು ನೆನಪು ಆಗ್ತಿರ್ಲಿಲ್ಲ, ಆರಾಮಾಗೆಲ್ಲ ಚಿಲ್ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ನಾವು ಹೊರಟಿದ್ದು ನಮ್ಮ ಫ್ರೆಂಡ್ ಎಂಗೇಜ್ಮೆಂಟಿಗೆ, ಚಿರಂಜೀವಿ ಮತ್ತು ಮೋನಿಶಾ ಅಂತ. ಆ್ಯಕ್ಚುಲಿ ಮೋನಿಶಾನ ನಾನು ಮೌನಿ ಅಂತ ಕರಿತೀನಿ, ಇಲ್ಲಾಂದರೆ ಮೌರಿ ಅಂತ ಕರಿತೀನಿ. ಫಸ್ಟ್ ನಾವು ಹೋಗಿದ ತಕ್ಷಣ ತಿಂಡಿ ಮುಗಿಸ್ಕೊಂಡ್ಬಿಟ್ವಿ, ಬಿಕಾಸ್ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು. ಆಲ್ಮೋಸ್ಟ್ ಒಂದು 10 ಮುಕ್ಕಾಲೇನೋ ಆಗ್ಬಿಟ್ಟಿತ್ತು ಅದಕ್ಕೇ. ಸೊ ತಿಂಡಿ ತಿಂದು ನಾವು ಹೋಗಿ ಮೀಟ್ ಮಾಡಿದ್ದು ಮೌನಿನ ಮೀಟ್ ಮಾಡಿದ್ವಿ. ಇವಳೇ ಮೋನಿಶಾ. ಆ್ಯಂಡ್ ನನಗೆ ಮೌನಿ ರೀಸೆಂಟಾಗೇ ಫ್ರೆಂಡ್ ಆಗಿದ್ದು, ಬಟ್ ಶಿ ಈಸ್ ವೆರಿ ಜೋವೆಲ್, ಚೆನ್ನಾಗೇ ಮಾತಾಡ್ತಾಳೆ, ಸಖತ್ತಾಗೆ ಮಜಾ ಮಾಡ್ತಾಳೆ, ನಂಗೆ ಅದೇ ಬೇಕಾಗಿರೋದು. ಆ್ಯಂಡ್ ಚಿರಂಜೀವಿ, ಸೊ ಇವರಿಬ್ಬರಿಗೂ ಎಂಗೇಜ್ಮೆಂಟ್ ಇತ್ತು ಇವತ್ತು. ಆಮೇಲೆ ಚಿರು ಫುಲ್ ಶೈ ಫೀಲ್ ಮಾಡ್ತಿದ್ದ. ಚಿರು ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಹೆದರ್ಕೊಂಡ್ಬಿಟ್ಟಿದ್ದ, ಫುಲ್ ಶಿವರ್ ಆಗ್ತಿದ್ದ ಆಯ್ತಾ. ನಾನು ಅವ್ನ ಮುಖದಲ್ಲೇ ಗೊತ್ತಾಗ್ಬಿಡ್ತಿತ್ತು, ನಾವು ನೋಡಿ ಯಪ್ಪ ಅಂತ ಅನ್ಕೊಳ್ತಿದ್ವಿ. ಮೋನಿಶಾ ಅಂತೂ ಫುಲ್ ಕ್ರೇಜಿ, ಕೊಡೋ ಅಂದ್ಬಿಟ್ಟು ಉಗ್ರ ಹಾಕೋದು ಎಲ್ಲ ನಕ್ಬಿಟ್ರು, ಚಾಪಳೆ ಟ್ರಲುಡಿ ನಮಗೆ ಫುಲ್ ಶಾಕ್ ಆಯಿತು. ಈಸ್ಕೊಂಡು ಹಂಗೆ ನೆಟ್ಟಿಗೆ ಉಗ್ರ ಹಾಕೇ ಬಿಟ್ಲು. ಆ್ಯಂಡ್ ಎಂಗೇಜ್ಮೆಂಟ್ ಅದು ಮುಗಿಸ್ಕೊಂಡು ನಾವು ಹೊರಗಡೆ ಬಂದು, ಆ್ಯಂಡ್ ಸೇಮ್ ನಮ್ಮ ಜಾನು ಥರನೇ ಮುದ್ದಾಗಿರೋಂಥ ಒಂದು ಮಗು ಕಾಣಿಸ್ತು. ಅದರ ಹೆಸರು ಬಂದು ರಾಕಿ. ಆ್ಯಕ್ಚುಲಿ ಅವಳು ಫೀಮೇಲ್ ಆಯ್ತಾ, ಇವ್ರು ರಾಕಿ ಅಂತ ಹೆಸರಿಟ್ಟಿದ್ದಾರೆ. ಆ್ಯಂಡ್ ಎಳ್ನೀರೆಲ್ಲ ಕುಡಿದ್ವಿ. ಎಳ್ನೀರು ಕುಡಿಯೋ ಥರ ವೆದರ್ ಇರಲಿಲ್ಲ, ಆದರೆ ಕಣ್ಣಿಗೆ ಬಿತ್ತಲ್ಲ, ಸೊ ಇಟ್ ಈಸ್ ಹೆಲ್ದಿ ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಎಳ್ನೀರು ಕುಡಿದ್ವಿ. ಅದಾದಮೇಲೆ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ನಾವು ಒಳಗಡೆ ಹೋಗಬೇಕಿತ್ತು. ಸೊ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ. ರೋಡಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಅಡ್ಡ ನಿಂತ್ಬಿಟ್ಟಿದ್ವಿ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಎಲ್ಲಾದ್ರೂ ಹೋಗ್ಬೇಕು. ಎಲ್ಲಿ ಹೋಗೋಣ ಅದಕ್ಕೆ ಸೇಫಾಗಿ ಒಂದು ಕ್ಲಿಕ್ ತರಬೇಕು. ಕರೆಕ್ಟಾಗಿ ಮತ್ತೆ ಒಳಗೆ ಬಂದ್ವಿ. ಚಿರು ಫುಲ್ ಪ್ರಪೋಸ್ ಮಾಡೋ ಮೂಡಲ್ಲಿದ್ದ, ಅದ್ರ ಫುಲ್ ಹೆದರ್ಕೊಳ್ತಿದ್ದ. ಬೆಲ್ಲ ಕೇಳ್ತಿದ್ದಾರೆ ಎಲ್ಲರೂ ನಕ್ಕಿ ಅಪ್ಪ. ಆ್ಯಂಡ್ ಮಧ್ಯಾಹ್ನ ಊಟ ಸಕ್ಕದಾಗಿತ್ತು. ಊಟ ಮುಗಿಸ್ಕೊಂಡು ನಾವು ಮೋನಿಶನ್ ರೂಮಲ್ಲೇ ಸ್ವಲ್ಪ ಚಿಲ್ ಮಾಡ್ತಿದ್ವಿ ಸ್ವಲ್ಪ ಹೊತ್ತು, ಬಿಕಾಸ್ ಸುಸ್ತಾಗ್ಬಿಟ್ಟಿದ್ವಿ, ನಮಗೇ ಸುಸ್ತಾಗ್ಬಿಟ್ಟಿದ್ವಿ. ಇನ್ನು ಮೋನಿಶಂಗೆ ಹೆಂಗೆ ಅಂತ ಗೊತ್ತಿಲ್ಲ, ಸುಮಾರು ಹೊತ್ತು ನಿಂತಿದ್ರಲ್ವ, ಅವಳು ಅದನ್ನೇ ಹೇಳ್ತಿದ್ವಿ, ಅಪ್ಪ ಇಷ್ಟೊತ್ತು ನಿಂತ್ಕೋಬೇಕಾ ಅಂತ. ಇನ್ನು ಮಧ್ಯಲೆಲ್ಲ ತುಂಬ ಹೊತ್ತು ನಿಲ್ಲಿಸ್ತಾರೆ ಅಲ್ವಾ. ಅಲ್ಲಿಂದ ಹೊರಟು ಬಂದೆ. ದಾರಿಲಿ ಬರ್ತಾ ನನಗೆ ನನ್ನ ಪ್ರೀತಿಯ ಕೃಷ್ಣ ಪರಮಾತ್ಮ ಕಾಣಿಸ್ಕೊಂಡ್ರು. ಆ್ಯಂಡ್ ಅವ್ರನ್ನ ನೋಡಿಕೊಂಡು ನಾನು ಸೀದಾ ಮನೆಗೆ ಬಂದೆ. ಆಚೆ ಫುಲ್ ನೆಮ್ಮದಿಯಾಗಿದ್ದೆ ಸ್ವಲ್ಪ. ಈಗ ಮತ್ತೆ ಆ ಚೈನ್ ಕಳೆದೋಗಿರೋದೆ, ಬ್ರೇಸ್ಲೆಟ್ ಕಳೆದೋಗಿರೋದೆ ನೆನಪಾಗ್ತಿದೆ. ಫುಲ್ ಮನೆಯೆಲ್ಲ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿದೆ. ಎಲ್ಲ ಪೌಚೆಲ್ಲ ಹುಡುಕ್ತೆ, ಬ್ಯಾಗು, ನನ್ನ ಜಾಕೆಟ್ಸು ಎಲ್ಲ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಈಗ ಕ್ಲೀನ್ ಮಾಡ್ತಾ ಇನ್ನೊಂದ್ಸತಿ ನೋಡ್ತೀನಿ, ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಸಖತ್ ಬೇಜಾರಾಗ್ತಾಯಿದೆ. ಎಲ್ಲಿ ಇಟ್ಟೇ ಗೊತ್ತಾಗ್ತಿಲ್ಲ. ನಾನು ಆ್ಯಕ್ಚುಲಿ ಹಾಕ್ಕೊಂಡೆ, ಅವ್ನು ತೆಗ್ದಿದ್ದೆ ಮತ್ತು ಪುನಃ ಹಾಕ್ಕೊಂಡೆ. ಬಟ್ ನಾನು 1 ವಾರದ ವಿಡಿಯೋ ಎಲ್ಲ ನೋಡ್ತಾ ಇದ್ದೀನಿ, ಅದರಲ್ಲಿ ಇಲ್ಲವೇ ಇಲ್ಲ. ಗೊತ್ತಿಲ್ಲ, ನಮ್ಮ ಅಪ್ಪಂಗೆ ಬೇರೆ ಹೇಳಿಲ್ಲ, ನಮ್ಮ ಅಪ್ಪಂಗೆ ಹೇಳಿದ್ರೆ ಬೈತಾರೆ. ಮನೆ ಎಲ್ಲ ಯಾವ ಥರ ಚಲಾಪಿಲಿ ಮಾಡಿಬಿಟ್ಟಿದೆ ಗೊತ್ತಾ. ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಅಲ್ವಾ, ಅದರಲ್ಲೇ ಗಡಿಬಿಡಿಯಲ್ಲಿ ಎಲ್ಲನೂ ಲೈಕ್ ಚೆಲ್ಬಿಟ್ಟಿದೆ. ಬ್ಯಾಗಲ್ಲೆಲ್ಲ ಸುರಿದು ಎಲ್ಲ ಚೆಕ್ ಮಾಡಿದೆ. ಮತ್ತೆ ಸಂಜೆ ಬಂದು ಎಲ್ಲನೂ ನೀಟಾಗಿ ಚೆಕ್ ಮಾಡಿದೆ, ನನಗೆ ಎಲ್ಲೂ ಸಿಗಲಿಲ್ಲ. ನನಗೆ ಫುಲ್ ಯೋಚನೆ ಆಗಿಬಿಟ್ಟಿತ್ತು, ಇನ್ನು ಎಲ್ಲಿ ಬಿದ್ದಿರೋಕ್ಕೆ ಸಾಧ್ಯ, ನಾನು ಎಲ್ಲಿ ಹೋಗಿರೋಕ್ಕೆ ಸಾಧ್ಯ. ನಾನು ಮನೆಯಲ್ಲೇ ಇದ್ದೀನಿ, ನಮ್ಮಮ್ಮ ಮನೆಗೆ ಹೋಗಿದ್ದೆ, ಶೂಟಿಂಗ್ ಹೋಗೋ ದಿವಸ ಕೈಯಲ್ಲಿಲ್ಲ, ಸೊ ಶೂಟಿಂಗಲ್ಲಿ ಇಲ್ಲ. ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೀನಿ, ಅದು ಯಾವುದ್ರಲ್ಲೂ ಇಲ್ಲ. ಸೊ ಇನ್ನು ಎಲ್ಲಿ ಹೋಗಿರೋಕ್ಕೆ ಸಾಧ್ಯ, ಎಲ್ಲಿ ಬೀಳಿಸ್ಕೊಂಡೆ. ನಾನು ಅವತ್ತು ಹಾಕೊಂಡಾಗ್ಲೇ ಡೌಟ್ ಇತ್ತು ನನಗೆ, ಈ ಕೊಕ್ಕಿ ಈ ಥರ ಇದೆಯಲ್ಲ, ಎಲ್ಲಾದರೂ ಬಿದ್ದಿದ್ದು ಹೋಗ್ಬಿಡತ್ತಾ, ಬಿಚ್ಚಿಕ್ಬಿಡ್ಲಾ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ ಅವತ್ತು ಹಾಕೊಂಡಾಗಲೇ ಸೆಕೆಂಡ್ ಟೈಮು. ಆಮೇಲೆ ನೋಡಿದ್ರೆ ಇಲ್ವಲ್ಲ ಗುರು, ಕೈಯಲ್ಲಿ 1 ವಾರ ಆಗೋಗಿತ್ತು. ನಂಗೆ ಗೊತ್ತೇ ಆಗಿಲ್ಲ ನೀನು ಎಷ್ಟು ಮಟ್ಟಿಗೆ ನನಗೆ ಪ್ರಜ್ಞೆ ಇದೆ ಅಂತ ಅರ್ಥ ಆಯಿತು ಗೊತ್ತಾ.
ಥೂ ಅಂತ ಅನ್ನಿಸ್ತು ನನ್ನ ಬಗ್ಗೆ ನನಗೆ. ಬಿಕಾಸ್ ಅದು ಇರೋದೇ ಗೊತ್ತಾಗಲ್ಲ ಕಣ್ರು. ಅಂದರೆ ಫುಲ್ ತೆಳ್ಳಗಿದೆಯಾ ಅದು ಸೆನ್ಸೇ ಆಗಲ್ಲ ನಿಮಗೆ ಇದೆ ಅಂತ. ಫಸ್ಟ್ ಇದ್ದಿದ್ದು ಬ್ರೇಸ್ಲೆಟ್ ಆದರೂ ಅಟ್ಲೀಸ್ಟು ರೌಂಡಿಗಿತ್ತು, ಅದು ಫೀಲ್ ಆಗೋದು ನನಗೆ. ಬಟ್ ಇದು ಇದೆ ಅಂತಲೇ ಅನ್ನಿಸ್ಲಿಲ್ಲ, ಫುಲ್ ಫ್ಲ್ಯಾಟ್ ಆಗಿತ್ತು ನನಗೆ. ಅದಕ್ಕೆ ನನಗೆ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು ಆಯಿತಾ. ಬಟ್ಟೆಲ್ಲ ವಾಶ್ ಮಾಡಿಬಿಟ್ಟು ನಾನು ಮತ್ತೆ ರೆಡಿಯಾಗಿ ಆಟಾಡೋಣ ಅಂತ ಹೊರಟೆ. ಆ್ಯಂಡ್ ಯೂಶ್ವಲಿ ಆಟಾಡೋಕ್ಕೆ ನಾನು ಮಾಲಿಗೆ ಹೋಗ್ತೀನಿ. ಅಲ್ಲಿ ಬೌಲಿಂಗು, ಕಾರ್ದು, ಆಮೇಲೆ ಅದು ಸ್ವಿಂಗ್ ಥರ ಎಲ್ಲ ಬರುತ್ತೆ, ವಂಡರ್ಲಾದಲ್ಲಿರುತ್ತೆ ಗೊತ್ತಾ, ಆ ಥರ ಎಲ್ಲ ಇರುತ್ತೆ. ಸೊ ದಟ್ ಮೇಕ್ಸ್ ಮಿ ಮೋರ್ ರಿಲೀಫ್ ಆಯಿತಾ. ಅದಕ್ಕೆ ನಾನು ಬೌಲಿಂಗ್ ಆಡೋಣ ಅಂತ ಅಂದ್ಕೊಂಡೆ ಫಸ್ಟು. ಸೊ ಹೋಗಿ ಬೌಲಿಂಗ್ ಎಲ್ಲ ಆಡಿದ್ವಿ ನಾನು, ಮೋನಿ, ಅಮ್ಮು ಎಲ್ರೂ. ಬಟ್ ಅಮ್ಮು ಆಡಲಿಲ್ಲ ಬಿಕಾಸ್ ನೇಲ್ಸ್ ಇತ್ತು ಅಂತ ಅಂದ್ಬಿಟ್ಟು. ಮೋನಿಶಾನು ಆಡಲಿಲ್ಲ ಬಿಕಾಸ್ ನೇಲ್ಸ್ ಇದೆ ಅಂತ. ಅದು ಒಡೆದೋಗ್ಬಿಡತ್ತೆ, ಅದಕ್ಕೋಸ್ಕರನೇ. ಲಾಸ್ಟ್ ಟೈಮ್ ನಾನು ಆಡಿದಾಗಲೇ ದೊಡ್ಡ ಹುಡುಗರದು ಇದು ತಂಬುದು ಒಡೆದೋಗ್ಬಿಟ್ಟಿತ್ತು ನೇಲ್ಸ್. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ನನಗೆ ಮೈಂಡ್ ರಿಫ್ರೆಶ್ ಆಗಬೇಕು, ಅದಕ್ಕೆ ನಾನು ಆಟಾಡಿದ್ದು. ನಾನು ಇವಾಗ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ ಇದನ್ನು ಆಡೋದಕ್ಕೆ. ಬಟ್ ಅದನ್ನ ಯಾಕೆ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು, ಗೋಲ್ ಮಾಡ್ಬೋದು. ಬಟ್ ನಾನು ನೆನ್ನೆ 2 ಸತಿ ಸ್ಟ್ರೈಕ್ ಮಾಡಿದೆ ಅಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಆಯಿತಾ. ನಾನು ಮುಂಚೆ ಯಾವತ್ತೂ ಇದೆಲ್ಲ ಆಡಿಲ್ಲ. ತುಂಬ ಅಂದ್ಕೊಳ್ತಿದ್ದೆ, ಇದೆಲ್ಲ ಹೆಂಗೆ ಆಡ್ತಾರೆ, ಇದೆಲ್ಲ ಒಂದು ಗೇಮಲ್ಲ, ನಮ್ಮನ್ನೆಲ್ಲ ಬಿಡ್ತಾರಾ ಅಂತೆಲ್ಲ ಅಂದ್ಕೊಳ್ತಿದ್ದೆ ನಾನು. ಬಟ್ ನಂಗೆ ಗೊತ್ತಿಲ್ಲ, ಇದು ನಾವು ಕಾರ್ಡ್ ತೊಗೊಂಡು ದುಡ್ಡು ಹಾಕ್ಬಿಟ್ಟು ಆರಾಮಾಗಿ ಯಾವಾಗ ಬೇಕಿದ್ರು ಆಡ್ಬೋದು ಅಂತ ಅಂದ್ಬಿಟ್ಟು. ಇದು ನನ್ನ 3rd ಟೈಮ್ ಅಂತ ಅನ್ಸುತ್ತೆ. ಅಲ್ಲ, 2nd ಟೈಮ್ ನಾನು ಆಡ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ಆಡಿದ್ದೆ, ಆ್ಯಂಡ್ ಇದೇ 2ನೇ ಸತಿ ನಾನು ಆಡ್ತಾ ಇರೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ನಿಮಗೆ. ಅಂದರೆ ಮೈಂಡ್ ರಿಫ್ರೆಶ್ ಆಗುತ್ತೆ, ಒಂಥರ ಅಡಿಕ್ಟ್ ಆಗಿಬಿಡ್ತಾರೆ ಗೊತ್ತಾ, ಆ ಥರ. ಇದು ಒಂಥರ ಅಡಿಕ್ಷನ್ ಥರ ಇದು ನಿಮಗೆ. ಬಟ್ ನಾನು ಆ ಥರ ಎಲ್ಲ ಅಡಿಕ್ಟ್ ಆಗಲ್ಲ. ನಾನು ಸುಮ್ಮನೆ ನಂಗೆ ತುಂಬ ಬೇಜಾರಾಗಿತ್ತಲ್ಲ ಅಂದ್ಬಿಟ್ಟು ಹೋಗಿದ್ದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಬಗ್ಗೆ, ಬಿಕಾಸ್ ನನಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಇವಾಗ. ನಾನು ಬರೀ ಈ ಥರ ಗೇಮ್ಸು ಆಟ ಆಡೋದನ್ನ ಚೂಸ್ ಮಾಡ್ತೀನಿ ಅಂದ್ಬಿಟ್ಟು. ಹಾಗಂತ ನಾನು ಸಾಚಾ ಅಂತೆಲ್ಲ ಏನು ಹೇಳಲ್ಲ. ಇವಾಗ ನಾನು ಆರಾಮಾಗಿದ್ದೀನಿ. ಬಟ್ ಮುಂಚೆ ನಾನು ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ, ಅದೆಲ್ಲನೂ ತೊರೆದ್ಬಿಟ್ಟೆ. ಕೃಷ್ಣನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದೆ, ತುಳಸಿ ಮಲೆ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಗೊತ್ತಾ. ಆವಾಗಿಂದ ನಾನು ಎಲ್ಲನೂ ಬಿಟ್ಬಿಟ್ಟೆ. ಅದಕ್ಕೂ ಮುಂಚೆ ನಾನು ಎಲ್ಲ ಥರ ಅಭ್ಯಾಸಗಳನ್ನ ಮಾಡಿದ್ದೀನಿ. ಬಿಕಾಸ್ ಆ ಥರ ಇತ್ತು, ನನ್ನ ದಿನಗಳು ಆ ಥರ ಇತ್ತು, ನನ್ನ ಕೆಲಸ ಆ ಥರ ಇತ್ತು, ನಾನು ಇರೋವಂಥ ಎನ್ವೈರ್ಮೆಂಟ್ ಆ ಥರ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ನಾನೇ ವಿನ್ ಆಗಿದ್ದು ಆ್ಯಕ್ಚುಲಿ ಬೌಲಿಂಗಲ್ಲಿ. ಸೊ ಐ ಆಮ್ ಹ್ಯಾಪಿ. ನೆಕ್ಸ್ಟು ಈ ಸ್ವಿಂಗು ಇದನ್ನು ಏನು ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಇದಂತೂ ನೆಕ್ಸ್ಟ್ ಲೆವೆಲ್ ಗೊತ್ತಾ. ಎಲ್ಲ ಆಟಾಡಿ ಆಮೇಲೆ ಫುಡ್ ಕೋರ್ಟಿಗೆ ಬಂದ್ವಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು. ನನಗೆ ಬೋಬಾ ಟೀ ಕಾಣಿಸ್ಬಿಡ್ತು. ಆಮೇಲೆ ಲೈಕ್ ಬೋಬಾ ಜ್ಯೂಸ್ ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಬಟ್ ಮ್ಯಾಂಗೋ ಇಸ್ ಲೈಕ್ ಸೂಪರ್ ಆಯಿತಾ. ಆ ಬೋಬಾ ಬಂದು ನಿಮ್ಮ ಲೈಕ್ ಮೌತಲ್ಲಿ ಸ್ಪ್ಲ್ಯಾಶ್ ಆಗುತ್ತೆ, ಒಂಥರ ಸ್ಪಿರಿಟ್ ಇರುತ್ತೆ, ಸಖತ್ತಾಗಿತ್ತು. ಆ್ಯಂಡ್ ತಿಂದ್ಬಿಟ್ಟು ಲಿಫ್ಟಲ್ಲಿ ಬಂದು ಫ್ಲೈಟ್ ಅಂತೀನಿ, ಲಿಫ್ಟಲ್ಲಿ ಬಂದರೆ ಇಲ್ಲಿರೋರು ಪ್ರತಿಯೊಬ್ಬರು ಮೂಗು ಕೊರೆದ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರಿಗೂ ಮೂಗು ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಎಲ್ಲರೂ ಮೂಗು ಕೊರೆದ್ಬಿಟ್ಟಿದ್ದಾರೆ. ನನ್ನ ಮೂಗು ತುಂಬ ಇಷ್ಟ, ಅದಕ್ಕೆ ನೋಡಿದೆ, ಅಯ್ಯೋ ಇವ್ರ ಮೂಗೆಲ್ಲ ಕೊರೆದ್ಬಿಟ್ಟವರೆಲ್ಲ ಗುರು ಅಂತ ಅನ್ಕೊಂಡ್ವಿ. ಆ್ಯಂಡ್ ಮೋನಿಶ್ ಅಂತೂ ನೆಕ್ಸ್ಟ್ ಲೆವೆಲ್. ಅಲ್ಲಿ ಕಾರ್ ಕೀದು ಯಾರಾದರೂ ನೋಡಿದ್ದೀರಾ, ಈ ಥರ ಕಡ್ಡಿ ಚುಚ್ಚಿ ಅವಳು ಅನ್ಲಾಕ್ ಮಾಡ್ತಾಳೆ ಗುರು. ಲಾಸ್ಟ್ ಟೈಮ್ ಅಂತೂ ಅದು ಲಾಕ್ ಆಗಿಬಿಡಿದೆ, ಅನ್ಲಾಕೇ ಆಗ್ತಿಲ್ಲ. ಎಷ್ಟು ಸ್ಟ್ರಗಲ್ ಮಾಡಿದ್ವಿ. ಇವಾಗ ನಾಕ್ ಹಿಡ್ಕೊಂಡ್ಬಿಟ್ಟಿಯಾಳೆ, ಕಡ್ಡಿ ಚುಚ್ಚಿಬಿಟ್ಟು ಅವಳು ಅನ್ಲಾಕ್ ಮಾಡೋದು. ಇವಾಗ ಎನ್ಸಿದ ಮನೆಗೆ ಬಂದೆ. ಐ ಹ್ಯಾಡ್ ಎ ವೆರಿ ಗುಡ್ ಟೈಮ್. ನಾನು ಎಲ್ಲನೂ ಮರೆತು ಆರಾಮಾಗಿ ಮಜಾ ಮಾಡ್ತಿದ್ದೆ. ಬಿಕಾಸ್ ನಂಗೆ ಆ ಫ್ರಸ್ಟ್ರೇಷನ್ ತಲೆಯಲ್ಲಿ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅಮ್ಮ ಕೂಡ ಹೇಳಿದ್ರು, ಬಿಟ್ಟಾಕು, ಏನಕ್ಕೆ ತಲೆ ಕೆಡ್ಸ್ಕೊಳ್ತಿದ್ಯಾ, ಮುಗೀತು, ಏನು ಮಾಡೋಕ್ಕಾಗತ್ತೆ, ಹೋಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ಪೇರೆಂಟ್ಸ್ ಏನೇ ಹಂಗೆ ಹೇಳ್ಬೇಕಾದ್ರೆ ನಾನು ಯಾಕೆ ನೀವು ಟೆನ್ಷನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ನಮ್ಮ ಅಪ್ಪಂಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮಪ್ಪ ಈ ವ್ಲಾಗ್ ನೋಡೋದೇ ಇಲ್ಲ ಆಯಿತಾ. ಹಾಗಾಗಿ ನಾನು ಏನೂ ಹೇಳೋಕ್ಕೆ ಹೋಗಲ್ಲ. ಅವ್ರಿಗೆ ಸಿಕ್ಕಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಹೇಳೋಕ್ಕೆ ಹೋಗಲ್ಲ, ಹಂಗೆ ಇದ್ಬಿಡ್ತೀನಿ. ಬೈತಾರೆ ನಮ್ಮಪ್ಪ, ಸ್ಟ್ರಿಕ್ಟಾಗಿ ಬೈತಾರೆ ಆಯಿತಾ. ಈ ಥರ ವಿಚಾರ ಅಂತೆಲ್ಲ ಬಂದಾಗ ಏನು ಬುದ್ಧಿ ಇಲ್ವಾ, ಜ್ಞಾನ ಇಲ್ವಾ, ಮೈಮೇಲೆ ಪ್ರಜ್ಞೆ ಇಲ್ವಾ, ಸುಮ್ಮನೆ ಬರುತ್ತಾ, ಕಷ್ಟಪಟ್ಟು ದುಡ್ದಿರೋದು ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಡ್ತಾರೆ. ನನಗೆ ಗೊತ್ತು ಆ ಫೀಲಿಂಗ್ ಎಲ್ಲ, ಅದಕ್ಕೆ ನಾನು ಏನೂ ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ ಇವಾಗ. ಆ್ಯಂಡ್ ಮನೆಗೆ ಬರೋ ಅಷ್ಟೆಲ್ಲ ನಮ್ಮಪ್ಪ ಏನು ಮಾಡಿದ್ದಾರೆ ಅಂದರೆ ಸಾಂಬಾರನ್ನ ಇಟ್ಬಿಟ್ಟು ಫುಲ್ ಸಿದಿಸ್ಬಿಟ್ಟಿದ್ದಾರೆ. ಮನೆಗೆ ಬರ್ತೀನಿ, ಫುಲ್ ಘಾಟು ಕೆಮ್ಮು. ನಮ್ಮಪ್ಪ ಕೆಮ್ತಾನೆ ಮಲ್ಕೊಂಡಿದ್ದಾರೆ, ಡೋರ್ ಏನೂ ಓಪನೇ ಮಾಡಿಲ್ಲ. ನಾನು ಅದಕ್ಕೆ ಡೋರೆಲ್ಲ ಓಪನ್ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ. ಆ್ಯಂಡ್ ಇದೇ ಆಗಿತ್ತು ಇವತ್ತಿನ ದಿನ. ಆ್ಯಕ್ಚುಲಿ ಒಂದು ಕಡೆ ಕೆಟ್ಟದಾಗೂ ಇತ್ತು, ಒಂದು ಕಡೆ ಚೆನ್ನಾಗೂ ಇತ್ತು. ಸೊ ಮಿಕ್ಸ್ಡ್ ಫೀಲಿಂಗ್ಸ್ ಇರೋವಂಥ ಡೇ ಇವತ್ತು. ನಾನು ಸ್ಟಾರ್ಟಿಂಗಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಮಿಸ್ ಮಾಡಿದೆ. ಕಮೆಂಟ್ ಸೆಕ್ಷನಲ್ಲಿ ಉತ್ತರನ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.